Dear students, welcome back to the 19th session of our sociology class or 5th semester belonging to University of Mysore. I am Dr. Mohan Kumar KS, working as assistant professor in Department of Sociology, Government First Grade College, Alur. Paper Rural Society and Reconstruction, ಗ್ರಾಮೀಣ ಸಮಾಜ ಮತ್ತು ಪುನರ್ನಿರ್ಮಾಣ ಅನ್ನುವ ಪತ್ರಿಕೆಯ ಎರಡನೇ ಅಧ್ಯಾಯವಾಗಿರ್ತಕ್ಕಂಥ ಥೀಮ್ಸ್ ಆಫ್ ರೂರಲ್ ಸೊಸೈಟಿ ಇನ್ ಇಂಡಿಯಾ, ಭಾರತದ ಗ್ರಾಮೀಣ ಸಮಾಜದ ವಿಷಯಗಳು. ಅದರಲ್ಲೂ ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ವಿಷಯ ಇಂಪ್ಯಾಕ್ಟ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್, ಗ್ರೋತ್ ಆಫ್ ಲೋಕಲ್ ಲೀಡರ್ಶಿಪ್. ಪಂಚಾಯತ್ ರಾಜ್ ಸಂಸ್ಥೆಯ ಪ್ರಭಾವದಲ್ಲಿ ಸ್ಥಳೀಯ ನಾಯಕತ್ವದ ಬೆಳವಣಿಗೆ ಅನ್ನುವ ವಿಚಾರದ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. Introduction. Some sections of population were excluded from enjoying some rights and privileges on the basis of caste, religion and gender earlier. Now, those unprivileged sections are aware of their rights and participating in all sectors of their community development programs such as education, social, economic and political development. They began to learn to franchise their rights on the utilization of available resources exist in their community. People fight against discrimination and exploitation on the basis of caste, class, religion and gender. Now, they are able to critically examine the restrictions which were imposed on them earlier. This can make possible only as a result of 73 Third Amendment. ಜಾತಿ, ಧರ್ಮ ಮತ್ತು ಲಿಂಗದ ಆಧಾರದ ಮೇಲೆ ಕೆಲವು ವರ್ಗಗಳ ಜನಸಂಖ್ಯೆಯನ್ನ ಕೆಲವು ಹಕ್ಕುಗಳು ಮತ್ತು ಸವಲತ್ತುಗಳನ್ನು ಅನುಭವಿಸುವುದನ್ನು ಹೊರತುಪಡಿಸಲಾಗಿದೆ. ಈಗ ಆ ಅನರ್ಹ ವರ್ಗದವರು ತಮ್ಮ ಹಕ್ಕುಗಳ ಬಗ್ಗೆ ತಿಳಿದಿದ್ದಾರೆ ಮತ್ತು ಶಿಕ್ಷಣ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಅಭಿವೃದ್ಧಿಯಂತಹ ತಮ್ಮ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಹ ಅವರು ಭಾಗವಹಿಸುತ್ತಿದ್ದಾರೆ, ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಅವರು ತಮ್ಮ ಸಮುದಾಯದಲ್ಲಿ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆಯ ಮೇಲೆ ತಮ್ಮ ಹಕ್ಕುಗಳನ್ನ ಫ್ರಾಂಚೈಸಿ ಮಾಡಲು ಕಲಿಯಲಾರಂಭಿಸಿದರು. ಜಾತಿ, ವರ್ಗ, ಧರ್ಮ ಮತ್ತು ಲಿಂಗದ ಆಧಾರದ ಮೇಲೆ ಜನರು ಮತ್ತೆ ತಾರತಮ್ಯ ಮತ್ತು ಶೋಷಣೆಯ ವಿರುದ್ಧ ಹೋರಾಡ್ತಾ ಇದ್ದಾರೆ. ಈಗ ಅವರು ತಮ್ಮ ಮೇಲೆ ಹೇರಲಾಗಿರುವ ನಿರ್ಬಂಧವನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸಲು ಸಮರ್ಥರಾಗಿದ್ದಾರೆ. ಅದರಲ್ಲೂ ಸಹ 73ನೇ ತಿದ್ದುಪಡಿಯ ಪರಿಣಾಮವಾಗಿ ಮಾತ್ರ ಇದು ಸಾಧ್ಯವಾಗಿದೆ ಅನ್ನೋದು ತುಂಬಾ ಪ್ರಮುಖ. ನಾಯಕತ್ವ ಅಂದ್ರೆ ಏನು ಅನ್ನುವ ವಿಚಾರವಾಗಿ ಆಲನ್ ಜಾನ್ಸನ್ ರವರು ಲೀಡರ್ಶಿಪ್ is the ability to influence what goes on in social system. ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನು ನಡೆಯುತ್ತಿದೆ ಎಂಬುದರ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವೇ ನಾಯಕತ್ವ ಅಂತ ಹೇಳಿ ಆಲನ್ ಜಾನ್ಸನ್ ಅವರು ತಿಳಿಸಿಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಬೊಗಾರ್ಡಸ್, ಲೀಡರ್ ಈಸ್ ಒನ್ who exerts an influence on a number of people. ನಾಯಕ ಎಂದರೆ ಹಲವಾರು ಜನರ ಮೇಲೆ ಪ್ರಭಾವ ಬೀರುವವನು ಅಂತ ಹೇಳಿ ಬೊಗಾರ್ಡಸ್ ಅವರು ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಈಗ ಆಬ್ಜೆಕ್ಟಿವ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಟು ಅಂಡರ್ಸ್ಟ್ಯಾಂಡ್ ದ ಫ್ಯಾಕ್ಟರ್ಸ್ ದಟ್ ಎನೇಬಲ್ಡ್ ಡೌನ್ ಟ್ರಾಡನ್ representatives to participate and lead in the Panchayat Raj institution at the Gram Panchayat level despite the challenges and constraints they face.
ನಿರ್ಬಂಧಗಳ ನಡುವೆಯೂ ಕೆಳಸ್ತರದ ಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಯ ಮುಖಾಂತರ ಭಾಗವಹಿಸಲು ಮತ್ತು ಮುನ್ನಡೆಸಲು ಸಾಧ್ಯವಾಗುವ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದು ಅವರು ಎದುರಿಸುತ್ತಿರುವ ಮುಖ್ಯ ಸವಾಲುಗಳು. To understand how excluded sections participation and leadership in the Panchayat Raj institutions is changing the dynamic in local self-governance, leading to changes in different aspects of their life. ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಭಾಗವಹಿಸುವಿಕೆ ಮತ್ತು ನಾಯಕತ್ವವು ಹೇಗೆ ಹೊರಗಿಡಲಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸ್ಥಳೀಯ ಸ್ವ ಆಡಳಿತದಲ್ಲಿನ ನೈತಿಕ ಶಕ್ತಿಯನ್ನ ಅವರ ಜೀವನದ ವಿವಿಧ ಅಂಶಗಳಲ್ಲಿ ಬದಲಾವಣೆಗಳಿಗೆ ಕಾರಣವಾಗುತ್ತದೆ. ಎಕ್ಸ್ಪ್ಲೋರೇಷನ್ ಆಫ್ ಆಸ್ಪೆಕ್ಟ್ಸ್ ಆಫ್ ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಫ್ ಪಂಚಾಯತ್ ಮೆಂಬರ್ಸ್. ವಿದ್ಯಾರ್ಥಿಗಳೇ, ಈಗ ಪಂಚಾಯತ್ ಸದಸ್ಯರ ವೈಯಕ್ತಿಕ ಅಭಿವೃದ್ಧಿಯ ಅಂಶಗಳ ಪರಿಶೋಧನೆ ಅನ್ನುವ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೆಲ್ಫ್ ಕಾನ್ಫಿಡೆನ್ಸ್ ಅಂಡ್ ಸೆಲ್ಫ್ ಇನಿಷಿಯೇಟಿವ್, ಆತ್ಮವಿಶ್ವಾಸ ಮತ್ತು ಸ್ವಯಂ ಉಪಕ್ರಮ. ರೀಸನ್ ಫಾರ್ ಕಂಟೆಸ್ಟಿಂಗ್ ಎಲೆಕ್ಷನ್ಸ್, ಚುನಾವಣೆಯಲ್ಲಿ ಸ್ಪರ್ಧಿಸಲು ಕಾರಣ. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ನೇಚರ್ ಆಫ್ ಮೀಟಿಂಗ್ಸ್ ಆಫ್ ದ ಗ್ರಾಮ ಸಭಾ, ಗ್ರಾಮ ಸಭೆಯ ಸಭೆಗಳ ಸ್ವರೂಪ. ಡೀಲಿಂಗ್ ವಿತ್ ಅಡ್ಮಿನಿಸ್ಟ್ರೇಷನ್, ಆಡಳಿತದೊಂದಿಗೆ ವ್ಯವಹರಿಸುವುದು. ಪಂಚಾಯತ್ ಸದಸ್ಯರ ವೈಯಕ್ತಿಕ ಅಭಿವೃದ್ಧಿಯ ಅಂಶಗಳ ಪರಿಶೋಧನೆಯ ಮುಂದುವರೆದ ಭಾಗವಾಗಿ ಈ ಅಂಶಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಡಿಸಿಷನ್ ಮೇಕಿಂಗ್ ಅಂಡ್ ಎಂಪವರ್ಮೆಂಟ್ ಅಟ್ ಹೋಮ್, ಮನೆಯಲ್ಲಿ ನಿರ್ಧಾರ ಮತ್ತು ಸಬಲೀಕರಣ. ಲೀಡರ್ಶಿಪ್ ಇನ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಆಸ್ ಟೀಮ್ ಲೀಡರ್ ಅಟ್ ಗ್ರಾಮ ಪಂಚಾಯತ್ ಲೆವೆಲ್, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತಂಡದ ನಾಯಕರಾಗಿ ಪಂಚಾಯತ್ ರಾಜ್ ಸಂಸ್ಥೆಯಲ್ಲಿ ನಾಯಕತ್ವವನ್ನ ತಿಳಿದುಕೊಳ್ಳುವುದು, ಹಾಗೆ ಗುಣಗಳನ್ನ ಬೆಳೆಸಿಕೊಳ್ಳುವುದು. ಕೋಆಪರೇಷನ್ ವಿತ್ ಮಲ್ಟಿಪಲ್ ಸ್ಟೇಕ್ ಹೋಲ್ಡರ್ಸ್ ಅಂಡ್ ಬೆನಿಫಿಷರೀಸ್ ಇನ್ಕ್ಲೂಡಿಂಗ್ ಕೋ ಪಾರ್ಟ್ನರ್ಸ್, ಸಹಪಾಲುದಾರರು ಸೇರಿದಂತೆ ಬಹುಪಾಲುದಾರರು ಮತ್ತು ಫಲಾನುಭವಿಗಳೊಂದಿಗೆ ಸಹಕಾರ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಫ್ಯಾಕ್ಟರ್ಸ್ ಮೋಟಿವೇಟಿಂಗ್ ಎಲೆಕ್ಟೆಡ್ ವುಮೆನ್ ರೆಪ್ರೆಸೆಂಟೇಟಿವ್ಸ್ ಟು ಪಾರ್ಟಿಸಿಪೇಟ್ ಇನ್ ಪಂಚಾಯತ್, ಪಂಚಾಯತ್ ನಲ್ಲಿ ಭಾಗವಹಿಸಲು ಚುನಾಯಿತ ಮಹಿಳಾ ಪ್ರತಿನಿಧಿಗಳನ್ನ ಪ್ರೇರೇಪಿಸುವ ಅಂಶಗಳು. ಈ ರೀತಿಯಾಗಿ ನಾವು ಪಂಚಾಯತ್ ಸದಸ್ಯರು ವೈಯಕ್ತಿಕವಾಗಿ ಯಾವ ರೀತಿ ಅಭಿವೃದ್ಧಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕಾದ್ರೆ ಇರಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ನಾವು ತಿಳಿದುಕೊಳ್ಳಬಹುದಾಗಿದೆ. ಚಾಲೆಂಜಸ್ ಇನ್ ದ ಪಂಚಾಯತ್. ವಿಲೇಜ್ ಪಂಚಾಯತ್ ಮೆಂಬರ್ಸ್ ಹ್ಯಾಡ್ ಮೆನಿ ಚಾಲೆಂಜಸ್ ಟು ರಿಸಾಲ್ವ್. The problems in panchayat could be broken down into some main categories. ಗ್ರಾಮ ಪಂಚಾಯತಿ ಸದಸ್ಯರು ಪರಿಹರಿಸಲು ಹಲವು ಸವಾಲುಗಳನ್ನ ಹೊಂದಿದ್ದರು. ಪಂಚಾಯತ್ ನಲ್ಲಿನ ಸಮಸ್ಯೆಗಳನ್ನ ಕೆಲವು ಮುಖ್ಯ ವರ್ಗಗಳಾಗಿ ವಿಂಗಡಿಸಬಹುದಾಗಿದೆ. ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಪ್ರಾಬ್ಲಮ್ಸ್, ಪೊಲಿಟಿಕಲ್ ಪ್ರಾಬ್ಲಮ್ಸ್, health and sanitation related problems, social issues or problems. ಅಂದ್ರೆ ಮೂಲ ಸೌಕರ್ಯಗಳ ಸಮಸ್ಯೆಗಳು, ರಾಜಕೀಯ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು ಮತ್ತು ಆರೋಗ್ಯ ಸಮಸ್ಯೆಗಳು. ಹೀಗೆ ನಾವು ಇನ್ನು ಅನೇಕ ರೀತಿಯ ಪ್ರಮುಖವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ ಮತ್ತು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಸಮಸ್ಯೆ ಹಾಗೂ ಸವಾಲುಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ನಾಯಕತ್ವ ಹೊಂದಿರತಕ್ಕಂಥ ವ್ಯಕ್ತಿಗಳ ಜವಾಬ್ದಾರಿಗಳೇನು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ತಿಳಿದುಕೊಳ್ಬೇಕಾಗುತ್ತೆ. ಅದರಲ್ಲೂ ಸಹ ನಾವು ಮೊದಲನೇ ಅಂಶವನ್ನು ನಾವು ತೆಗೆದುಕೊಂಡಾಗ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಪ್ರಾಬ್ಲಮ್ಸ್. The main
Walkways in the mountains were in poor condition and many of them were dimly lit after dark, making it unsafe to use. The villages that were more remote were worse off. They didn't have proper roads leading to them and didn't have access to clean water. The irrigation canals in the panchayat were either damaged and are not functional. The main road in the panchayat was of poor quality, leading to inconvenience for the residents of the panchayat. There was no proper waiting area for commuters waiting for buses, especially during the heavy rainfall that affects the region in monsoons. ಪರ್ವತಗಳಲ್ಲಿನ ಮುಖ್ಯ ಕಾಲುದಾರಿಗಳು ಕಳಪೆ ಸ್ಥಿತಿಯಲ್ಲಿವೆ ಮತ್ತು ಅವುಗಳಲ್ಲಿ ಹಲವು ಅಂದ್ರೆ ಸಂಜೆ ಸಂದರ್ಭದಲ್ಲಿ ಅಂದ್ರೆ ಕತ್ತಲಾದ ಮೇಲೆ ಅವು ರೋಡ್ಗಳು ಕಾಣಿಸೋದೇ ಇಲ್ಲ. ಆ ರೀತಿ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಬರ್ತಾ ಇದ್ವಿ. ಸಮಸ್ಯೆಗಳು ಗ್ರಾಮೀಣ ಮಟ್ಟದಲ್ಲಿ ಯಾವ ರೀತಿ ಇದಾವೆ ಮತ್ತೆ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳು ಅಥವಾ ಪರಿಕರಗಳು ಯಾವ ರೀತಿ ಸಮಸ್ಯೆ ಮತ್ತು ಸವಾಲುಗಳಾಗಿವೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನಿಸಬೇಕಾಗಿದೆ. ಹೆಚ್ಚು ದೂರದಲ್ಲಿರುವ ಹಳ್ಳಿಗಳಲ್ಲಿ ವ್ಯವಸ್ಥೆಗಳು ಕೆಟ್ಟದಾಗಿವೆ. ಅಂದ್ರೆ ಸರಿಯಾದ ರಸ್ತೆಗಳಿಲ್ಲ, ಶುದ್ಧ ನೀರಿನ ತೊಂದರೆ, ಬೀದಿ ದೀಪಗಳ ತೊಂದರೆ, ಚರಂಡಿಗಳ ತೊಂದರೆ, ಪಂಚಾಯಿತಿಯಲ್ಲಿನ ನೀರಾವರಿ ಕಾಲುವೆಗಳು ಹಾನಿಗೊಳಗಾಗಿರ್ತಕ್ಕಂಥದ್ದು ಅಥವಾ ಅವು ಕಾರ್ಯನಿರ್ವಹಿಸದಲೇ ಇರತಕ್ಕಂಥದ್ದು, ಮತ್ತೆ ಗ್ರಾಮದ ಮುಖ್ಯ ರಸ್ತೆಯು ಕಳಪೆ ಗುಣಮಟ್ಟದಾಗಿರ್ತಕ್ಕಂಥದ್ದು, ಪಂಚಾಯಿತಿ ನಿವಾಸಿಗಳಿಗೆ ತೊಂದರೆಯಾಗುವಂತೆ ಈ ಅಂಶಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಮತ್ತೆ ಬಸ್ಸುಗಳಿಗಾಗಿ ಕಾಯ್ತಾ ಇರ್ತಕ್ಕಂಥ ಸಾರ್ವಜನಿಕರು ಅಥವಾ ಪ್ರಯಾಣಿಕರಿಗೆ ಸರಿಯಾದ ರೀತಿಯಲ್ಲಿ ಪ್ರಯಾಣಿಕರ ಕೊಠಡಿ ಅಥವಾ ವಿಶ್ರಾಂತಿ ಕೊಠಡಿ ಅಂತ ಹೇಳೋದು ಸಹ ಇಲ್ಲಿ ನಾವು ಹೇಳಬಹುದಾಗಿದೆ. ಹಾಗೂ ಅಲ್ಲಿ ಕಾಯುವ ಅಲ್ಲಿ ಸ್ಥಳ ಇಲ್ದಲೇ ಇರತಕ್ಕಂಥದ್ದು. ವಿಶೇಷವಾಗಿ ಮಳೆಗಾಲದಲ್ಲಿ ಈ ಪ್ರದೇಶದ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ನಾವಿಲ್ಲಿ ಗಮನಿಸ್ತಾ ಬರ್ತೀವಿ. ಅದೇ ರೀತಿಯಾಗಿ ನಾವು ಎರಡನೇ ಅಂಶವಾಗಿ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿದೆ. While people were attending Gram Sabha meetings at the ward level, very poor on nil up Gram Sabha meetings by the residents. As a Panchayat member, they were more visible with local minister while pursuing the implementation of the Panchayat development work. Consequently, they have to go with a tag of belonging to a particular political party. As a result, the supporters of the opposite party pursue as an opponent. ಜನರು ಗ್ರಾಮ ಸಭೆಗೆ ಹಾಜರಾಗುತ್ತಿರುವಾಗ ವಾರ್ಡ್ ಮಟ್ಟದಲ್ಲಿ ಅತ್ಯಂತ ಕಳಪೆ ಅಥವಾ ನಿವಾಸಿಗಳಿಂದ ಗ್ರಾಮ ಸಭೆಯ ಸಭೆಗಳು ಶೂನ್ಯವಾಗಿವೆ ಅಂತೇಳಿ. ಅಂದ್ರೆ ಎಷ್ಟೋ ಸಭೆಗಳು ನಿಂತೋಗಿವೆ, ಕಾರ್ಯಕ್ರಮಗಳಾಗ್ದಲೇನೆ ಅಥವಾ ಸಾರ್ವಜನಿಕರಾಗ್ಲಿ ಅಥವಾ ಚುನಾಯಿತ ಪ್ರತಿನಿಧಿಗಳಾಗ್ಲಿ ಸಮಯಕ್ಕೆ ಬಾರದಲೇನೆ ಅಥವಾ ಆ ಸಂದರ್ಭದಲ್ಲಿ ಗೈರು ಹಾಜರಾಗಿ ಸಭೆಗಳು ನಡೆದೇ ಇರುವುದಿಲ್ಲ. ಪಂಚಾಯತ್ ಸದಸ್ಯರಾಗಿ ಅವರು ಸ್ಥಳೀಯ ಸಚಿವರೊಂದಿಗೆ ಹೆಚ್ಚು ಗೋಚರಿಸುತ್ತಿದ್ದರು ಮತ್ತು ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳ ಅನುಷ್ಠಾನವನ್ನು ಅನುಸರಿಸುವಾಗ ಅವರು ನಿರ್ದಿಷ್ಟ ರಾಜಕೀಯ ಪಕ್ಷಕ್ಕೆ ಸೇರಿದವರು ಎಂಬ ಟ್ಯಾಗ್ ನೊಂದಿಗೆ ಹೋಗಬೇಕಾಗಿತ್ತು. ಯಾಕೆಂದ್ರೆ ನಾವು ಈ ಅಂಶಗಳ ಬಗ್ಗೆ ನಾವು ನೋಡಿದಾಗ ನಮ್ಮಲ್ಲಿ ಅನೇಕ ರೀತಿಯ ರಾಷ್ಟ್ರೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಪ್ರಾದೇಶಿಕ ಪಕ್ಷಗಳ ಪ್ರತಿನಿಧಿಗಳು ಸಹ ಇದ್ದಾರೆ. ಆದ್ರೆ ಗ್ರಾಮ ಸಭೆಗೆ ಹಾಜರಾಗಬೇಕಾದಂತಹ ಸಂದರ್ಭದಲ್ಲಿ ಅವರು ಇಂತಹ ಒಂದು ಲೇಬಲ್ ಗಳನ್ನ ಇಟ್ಕೊಂಡು ಅಥವಾ ಟ್ಯಾಗ್ ಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿಚಾರಗಳನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಇದರ ಪರಿಣಾಮವಾಗಿ ಎದುರಾಳಿ ಬೆಂಬಲಿಗರು ಎದುರಾಳಿಯಾಗಿಯೇ ಆಗ್ರಹಿಸುತ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಯಾಕೆಂದ್ರೆ ಇಲ್ಲಿ ನಾವು ಯಾವುದೇ ಒಂದು ಗ್ರಾಮ ಸಭೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಗ್ರಾಮಗಳಲ್ಲಿರ್ತಕ್ಕಂಥ ಕುಂದುಕೊರತೆಗಳ ಬಗ್ಗೆ ನಾವು ಅಲ್ಲಿ ಚರ್ಚಿಸಬೇಕೇ ವಿನಃ ಇವುಗಳ ಒಂದು
ಪ್ರತಿಷ್ಠೆಯ ಕಣಗಳಾಗಿ ಇಂತಹ ಅನೇಕ ಸಭೆಗಳು ಗಲಾಟೆಯಲ್ಲಿ ಮುಳುಗೋಗ್ತಕ್ಕಂಥದ್ದೇ ನಾವಿಲ್ಲಿ ಗದ್ದಲಗಳಲ್ಲೇ ಮುಳುಗಿ ಅವು ಸಭೆಗಳು ಕೊನೆ ಆಗ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿ ನಾವು 3ನೇ ಪಾಯಿಂಟ್ಸ್ ಅಲ್ಲಿ ಹೆಲ್ತ್ ಅಂಡ್ ಸ್ಯಾನಿಟೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ದ ಹೆಲ್ತ್ ಅಂಡ್ ವೆಟರ್ನರಿ ಡಿಪಾರ್ಟ್ಮೆಂಟ್ ಇನ್ ದ ಪಂಚಾಯತ್ ಡಿಡಂಟ್ ಹ್ಯಾವ್ ಸ್ಟಾಫ್ಸ್ ಅಂಡ್ ಎ ಪ್ರಾಪರ್ ಬಿಲ್ಡಿಂಗ್ ಟು ಕಂಡಕ್ಟ್ ದೇರ್ ಆಕ್ಟಿವಿಟೀಸ್. ನಾವು ಈ ಅಂಶಗಳ ಬಗ್ಗೆ ನಾವು ಗಮನಿಸ್ತಾ ಬರ್ತೀವಿ. ಪ್ರಿವಿಲೆಂಟ್ ಓಪನ್ ಡಿಫಿಕೇಶನ್ ಅಂಡ್ ಪೂರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಚಾಲೆಂಜಸ್. ಪಂಚಾಯತ್ ನಲ್ಲಿ ಆರೋಗ್ಯ ಮತ್ತು ಪಶು ವೈದ್ಯಕೀಯ ವಿಭಾಗದಲ್ಲಿ ಸಿಬ್ಬಂದಿ ಮತ್ತು ಅವರ ಚಟುವಟಿಕೆಗಳನ್ನು ನಡೆಸಲು ಸರಿಯಾದ ಕಟ್ಟಡ ಇರಲಿಲ್ಲ ಅನ್ನೋದು ಇಲ್ಲಿ ತುಂಬಾ ಪ್ರಮುಖ. ಯಾಕೆಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಅಥವಾ ಪಂಚಾಯಿತಿ ಇರ್ತಕ್ಕಂತ ಏನು ಆ ಒಂದು ಸ್ಥಳದಲ್ಲಿ ಪಶು ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ, ಯಾಕೆಂದ್ರೆ ಗ್ರಾಮಗಳಲ್ಲಿ ರಾಸುಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಮತ್ತೆ ನಮ್ಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಹಾಲು, ಬೆಣ್ಣೆ, ಮೊಸರು, ಸೊ ಇಂಥವುಗಳಿಗೆ ರಾಸುಗಳು ತುಂಬಾ ಪ್ರಮುಖ. ಮತ್ತೆ ಕೃಷಿ ಕ್ಷೇತ್ರದಲ್ಲಿ ರಾಸುಗಳ ಪಾತ್ರ ತುಂಬಾ ಪ್ರಮುಖ. ಆ ಒಂದು ನಿಟ್ಟಿನಲ್ಲಿ ಆ ರಾಸುಗಳಿಗೆ ಬಂದಂತಹ ರೋಗ ರುಜಿನಗಳನ್ನ ತಡೆಗಟ್ಟಲಿಕ್ಕೆ ಅಲ್ಲಿ ಒಂದು ಪಶು ವೈದ್ಯಕೀಯ ವ್ಯವಸ್ಥೆ ಬೇಕು. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಪಶು ವೈದ್ಯಕೀಯ ವ್ಯವಸ್ಥೆ ಬೇಕು ಅಂದ್ರೆ ಅದಕ್ಕೆ ಒಂದು ಕಟ್ಟಡದ ಒಂದು ವ್ಯವಸ್ಥೆ ಆಗ್ಲೇಬೇಕಾಗುತ್ತೆ. ಅಂತಹ ಒಂದು ಕಟ್ಟಡದ ಒಂದು ಸಮಸ್ಯೆ ಇರತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀವಿ. ಅದೇ ರೀತಿಯಾಗಿ ಪ್ರಚಲಿತ ಬಯಲು ಮಲ ವಿಸರ್ಜನೆ ಮತ್ತು ಕಳಪೆ ತ್ಯಾಜ್ಯ ನಿರ್ವಹಣೆ ಸವಾಲುಗಳು. ಯಾಕೆಂದ್ರೆ ಗ್ರಾಮಗಳು ಅಂದಾಗ ನಾವು ಗ್ರಾಮಗಳಲ್ಲಿ ಅನೇಕ ಸಮಸ್ಯೆಗಳನ್ನ ನಾವು ಗಮನಿಸ್ತಾ ಬರ್ತೀವಿ. ಅದರಲ್ಲೂ ಸಹ ನಾವು ಗ್ರಾಮ ನೈರ್ಮಲ್ಯಕ್ಕೆ ಹೆಚ್ಚಿನ ಒತ್ತನ್ನ ಕೊಡಬೇಕಾಗುತ್ತೆ. ಅದರದೇ ಒಂದು ದೊಡ್ಡ ಸಮಸ್ಯೆ. ಯಾಕೆಂದ್ರೆ ಇವತ್ತು ಡ್ರೈನೇಜ್ ಸಿಸ್ಟಮ್ಸ್ ಯಾವ ರೀತಿ ಇದೆ ನಮ್ಗೆಲ್ಲ ಗೊತ್ತೇ ಇದೆ. ಗಬ್ಬು ನಾರ್ತಕ್ಕಂತ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಗ್ರಾಮೀಣ ಮಟ್ಟದಲ್ಲಿ. ಯಾಕೆಂದ್ರೆ ಸ್ಥಳೀಯ ಸರ್ಕಾರಗಳು ಇದ್ರೂ ಸಹ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಿಲ್ಲ. ಸೊ ಹೀಗೆ ನಾವು ಪ್ರಚಲಿತ ಬಯಲು ಮಲ ವಿಸರ್ಜನೆ ಈಗಲೂ ಸಹ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಗಮನಿಸ್ತಾ ಬರ್ತೀವಿ. ಯಾಕೆಂದ್ರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಬರ್ತೀವಿ ಗ್ರಾಮ ಪಂಚಾಯತಿಗಳಿಗೆ. ಕಾರಣ ಬಯಲು ಮಲ ವಿಸರ್ಜನೆಯನ್ನ ತಡೆಗಟ್ಟಲಿಕ್ಕೆ, ಅಂದ್ರೆ ರೋಗ ರುಜಿನಗಳು ಬಾರದಂತೆ ಜನರಿಗೆ ಬಾರದಂತೆ ತಡೆಗಟ್ಟಲಿಕ್ಕೆ ಇದೊಂದು ತುಂಬಾ ಉಪಯುಕ್ತಕರವಾಗಿರ್ತಕ್ಕಂಥದ್ದು. ಅದರಿಂದ ಇಂದು ಘನ ಸರ್ಕಾರ ಸಾಕಷ್ಟು ಕೋಟಿ ಅಮೌಂಟ್ ಗ್ರಾಮೀಣ ಮಟ್ಟದ ಪಂಚಾಯಿತಿಗಳಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಬರ್ತಾ ಇದೀವಿ. 4ನೇ ಪ್ರಮುಖ ಅಂಶವಾಗಿ ಸೋಷಿಯಲ್ ಇಶ್ಯೂಸ್. ಅದರಲ್ಲೂ ಸಹ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂಡ್ ಪೂರ್ ಸಿಚುಯೇಷನ್ ಆಫ್ ವುಮೆನ್, ಡಿಸ್ಅಗ್ರಿಮೆಂಟ್ಸ್ ಅಂಡ್ ಕಾನ್ಫ್ಲಿಕ್ಟ್ ಅಮಾಂಗ್ ಮೆಂಬರ್ಸ್ ಆಫ್ ದ ಕಮ್ಯುನಿಟಿ, ಫ್ಯಾಮಿಲಿ ಮೆಂಬರ್ಸ್ ಆಫ್ ದ previous panchayat representatives were getting involved in the matters of running the panchayat, high prevalence of female pesticide, lack of community hall which could be used by members of the community for social events including marriages. ನಾವು ಈ ಗ್ರಾಮ ಪಂಚಾಯತಿಯ ಸದಸ್ಯರು ಪರಿಹರಿಸುವ ಹಲವು ಸಮಸ್ಯೆ ಸವಾಲುಗಳನ್ನ ನಾವು ಗಮನಿಸ್ತಾ ಬರ್ತಾ ಇದೀವಿ. ಅದರಲ್ಲೂ ಸಹ ಸಾಮಾಜಿಕ ಸಮಸ್ಯೆಗಳು ಇಲ್ಲಿ ಅತಿ ಹೆಚ್ಚಿನದಾಗಿ ಕಾಣ್ತಾ ಇದೀವಿ ಗ್ರಾಮೀಣ ಮಟ್ಟದಲ್ಲಿ. ಲಿಂಗ ತಾರತಮ್ಯ ಇದೆ, ಮತ್ತೆ ಮಹಿಳೆಯರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ, ಶೋಚನೀಯವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಬರ್ತಾ ಇದೀವಿ. ಹಾಗೂ ಸಮುದಾಯದ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ಸಂಘರ್ಷಗಳು ಯಾವ ರೀತಿ ಇದಾವೆ, ಹಾಗೂ ಹಿಂದಿನ ಪಂಚಾಯತ್ ಪ್ರತಿನಿಧಿಗಳ ಕುಟುಂಬ ಸದಸ್ಯರು ಯಾವ ರೀತಿ ಭಾಗಿಯಾಗ್ತಾ ಇದ್ರು ಪಂಚಾಯತ್ ನಡೆಸುವ ಒಂದು ವಿಷಯಗಳಲ್ಲಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಯಾಕೆಂದ್ರೆ ನಾವು ಯಾರೇ ಮಹಿಳಾ ಪ್ರತಿನಿಧಿಗಳನ್ನ ನಾವು ಗಮನಿಸ್ತಾ ಬರ್ತೀವಿ, ಮಹಿಳಾ ಪ್ರತಿನಿಧಿಗಳು ಹೆಚ್ಚಿನ ಒಂದು ಸಭೆಗಳಲ್ಲಿ ಭಾಗವಹಿಸೋದಿಲ್ಲ. ಅಲ್ಲಿ ಅವರ ಗಂಡ ಆಗಿರ್ಬೋದು, ಇಲ್ಲ ಅವಳ ತಮ್ಮ ಅಥವಾ ಅಣ್ಣ ಈ ಒಂದು ಸಭೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ನಾವು ಗಮನಿಸ್ತಾ ಬರ್ತೀವಿ. ಆಕ್ಚುಲಿ ಇಲ್ಲಿ ಪ್ರಮುಖವಾಗಿ ಆ ಒಂದು ಗ್ರಾಮದಲ್ಲಿ ಚುನಾಯಿತ ಪ್ರತಿನಿಧಿ ಮಹಿಳೆ ಏನಿದ್ದಾಳೆ, ಅವಳು ಒಂದು ಸಭೆಗಳಲ್ಲಿ ಭಾಗವಹಿಸಿ ವಿಚಾರವನ್ನ ಗ್ರಹಿಸಿ
ಆ ಒಂದು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಅದನ್ನ ಎತ್ತಿ ಹಿಡಿಬೇಕಾಗುತ್ತೆ. ಸೊ ಇದು ಇಲ್ಲಿ ತುಂಬಾ ಪ್ರಮುಖ. ಈ ವಿಷಯದಲ್ಲಿ ನಾವು ನೋಡಿದಾಗ ಅಲ್ಲಿ ಮಹಿಳಾ ಪ್ರತಿನಿಧಿಗಳ ಪಾತ್ರ ಇಲ್ಲಿ ನಾವು ಗಮನಿಸಬಹುದಾಗಿದೆ. ಅದೇ ರೀತಿ ಹೆಣ್ಣು ಭ್ರೂಣ ಹತ್ಯೆಯ ಹೆಚ್ಚಿನ ಹರಡುವಿಕೆ ಅಂತೇಳಿ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಇವತ್ತು ಹೆಣ್ಣು ಮಕ್ಕಳು ಯಾವ ರೀತಿ ನಾನಾ ಸಂಕಷ್ಟಗಳಿಗೆ ಸಿಲುಕ್ತಾ ಇದ್ದಾರೆ ಅದನ್ನ ನಾವಿಲ್ಲಿ ಗಮನಿಸಿದಾಗ ಇಲ್ಲಿ ಹೆಣ್ಣು ಮತ್ತು ಗಂಡುಗಳ ತಾರತಮ್ಯ ಯಾವ ರೀತಿ ಇದೆ, ಲಿಂಗ ತಾರತಮ್ಯ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಬರ್ತಾ ಇದ್ದೀವಿ. ಹೆಣ್ಣು ಭ್ರೂಣ ಹತ್ಯೆ ಅಂತಹ ಒಂದು ಸಾಮಾಜಿಕ ಸಮಸ್ಯೆನ ತಡೆಗಟ್ಟಲಿಕ್ಕೆ ಇಂತಹ ಒಂದು ಗ್ರಾಸ್ ರೂಟ್ ಲೆವೆಲ್ ಇಂದ ಕೇಂದ್ರ ಸರ್ಕಾರದವರೆಗೆ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದೀವಿ. ಅದರಲ್ಲೂ ಸಹ ಇನ್ನೂ ಸಹ ಗ್ರಾಮೀಣ ಭಾಗಗಳಲ್ಲಿ ಇಂತಹ ಅನೇಕ ಸಮಸ್ಯೆಗಳು ಈಗಲೂ ಸಹ ಜೀವಂತವಾಗಿವೆ. ಸಮುದಾಯ ಸಭಾಂಗಣದ ಕೊರತೆ, ಇದನ್ನ ಸಮುದಾಯದ ಸದಸ್ಯರು ಬಳಸಬಹುದಾಗಿದೆ. ಮದುವೆ ಸೇರಿದಂತೆ ಇಂತಹ ಅನೇಕ ರೀತಿಯ ಸಾಮಾಜಿಕ ಘಟನೆಗಳನ್ನ ನಾವು ಇದರಲ್ಲಿ ಗಮನಿಸ್ತಾ ಹೋಗ್ಬೋದು. ವಿದ್ಯಾರ್ಥಿಗಳೇ, ಈಗ ಇಂಪ್ಯಾಕ್ಟ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ವಿಲೇಜಸ್, ಹಳ್ಳಿಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಭಾವಗಳ ಬಗ್ಗೆ ತಿಳಿದುಕೊಳ್ಳೋಣ. The view and vision of looking at the things by the panchayat members have changed. The living standard and socio-economic status of panchayat members have also changed. They learnt leadership network development, updated on current affairs and taking initiatives about community development programs. Through the Panchayat Raj system, many people of downtrodden entered the administration and politics as a result of power decentralization of democratic principles. ಪಂಚಾಯತ್ ಸದಸ್ಯರಿಂದ ವಿಷಯಗಳನ್ನು ನೋಡುವ ದೃಷ್ಟಿಕೋನ ಮತ್ತು ದೃಷ್ಟಿ ಬದಲಾಗಿದೆ. ಅವರು ಪಂಚಾಯತ್ ಸದಸ್ಯರ ಜೀವನ ಮಟ್ಟ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಯೂ ಸಹ ಇಲ್ಲಿ ಬದಲಾಗಿರ್ತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಬರ್ತೀವಿ. ಅವರು ಪ್ರಚಲಿತ ವಿದ್ಯಮಾನಗಳ ಕುರಿತು ನವೀಕರಿಸಿದ ನಾಯಕತ್ವ ಜಾಲದ ಅಭಿವೃದ್ಧಿಯನ್ನ ಕಲಿತುಕೊಂಡಿರ್ತಕ್ಕಂಥದ್ದು ಮತ್ತು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಉಪಕ್ರಮಗಳನ್ನು ಸಹ ಇವರು ತೆಗೆದುಕೊಂಡ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತಾ ಇದೀವಿ. ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ಕೆಳಮಟ್ಟದ ಅನೇಕ ಜನರು ಪ್ರಜಾಪ್ರಭುತ್ವ ತತ್ವಗಳ ಅಧಿಕಾರ ವಿಕೇಂದ್ರೀಕರಣದ ಪರಿಣಾಮವಾಗಿ ಆಡಳಿತ ಮತ್ತು ರಾಜಕೀಯವನ್ನ ಅವರು ಪ್ರವೇಶಿಸಿದರು. ಇಲ್ಲಿ ನಾವು ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಪಂಚಾಯತ್ ರಾಜ್ ವ್ಯವಸ್ಥೆ ಬಂದ್ಮೇಲೆ 73 ಅಮೆಂಡ್ಮೆಂಟ್ ಆಕ್ಟ್ ಬಂದ್ಮೇಲೆ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಯುವಕ ಯುವತಿಯರು ಹೆಚ್ಚಿನ ರೀತಿಯಲ್ಲಿ ಪಂಚಾಯಿತಿಗಳ ಒಂದು ಚುನಾಯಿತ ಪ್ರತಿನಿಧಿಗಳಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಬರ್ತೀವಿ. ಅದರಲ್ಲೂ ಸಹ ಯುವಕ ಯುವತಿಯರು ಹೆಚ್ಚಿನ ದಾಪುಗಾಲಾಗ್ತಾ ಇರ್ತಕ್ಕಂಥದ್ದು ನಾವು ಈ ಅಂಶಗಳಲ್ಲಿ ನಾವು ತಿಳಿದುಕೊಳ್ತಾ ಹೋಗ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಕೊನೆಯದಾಗಿ ಕನ್ಕ್ಲೂಷನ್ ಬಗ್ಗೆ ನೋಡ್ತಗೋಣ. ಆಫ್ಟರ್ ದಿ ಇಂಡಿಪೆಂಡೆನ್ಸ್, reintroducing Panchayat Raj system in India, Indian politics and administration make the real sense of decentralization of authority. After the 73rd Amendment, all the excluded sections have been given opportunity to utilize their rights through reservations. Therefore, local leadership has grown into the powerful mechanism in rural development. As the need of the day, Panchayat members should have minimum qualification. Youngsters should utilize in greater amount in the rural development opportunities given by Panchayat Raj system. ಸ್ವಾತಂತ್ರ್ಯದ ನಂತರ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಭಾರತದ ರಾಜಕೀಯ ಮತ್ತು ಆಡಳಿತದಲ್ಲಿ ಮರುಪರಿಚಯಿಸುವುದರಿಂದ ಅಧಿಕಾರದ ವಿಕೇಂದ್ರೀಕರಣದ ನಿಜವಾದ ಅರ್ಥವನ್ನ ನೀಡತಕ್ಕಂಥದ್ದು ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. 73ನೇ ತಿದ್ದುಪಡಿಯ ನಂತರ ಹೊರಗಿಡಲಾದ ಎಲ್ಲಾ ವಿಭಾಗಗಳಿಗೆ ಮೀಸಲಾತಿಯ ಮೂಲಕ ಹಕ್ಕುಗಳನ್ನು ಬಳಸಿಕೊಳ್ಳುವ ಅವಕಾಶವನ್ನು ನೀಡಲಾಗಿದ್ದು, ಆದ್ರಿಂದ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪ್ರಬಲವಾದ ಆಡಳಿತ ವ್ಯವಸ್ಥೆಗೆ ಸ್ಥಳೀಯ ನಾಯಕತ್ವಗಳು ಮುಂದಾಗಿವೆ. ದಿನದ ಅಗತ್ಯತೆ, ಪಂಚಾಯತ್ ಸದಸ್ಯರು ಕನಿಷ್ಠ ವಿದ್ಯಾರ್ಹತೆಯನ್ನು ಹೊಂದಿರೋದ್ರಿಂದ ಯುವಕರು ಗ್ರಾಮೀಣಾಭಿವೃದ್ಧಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿಕೊಳ್ಳಬೇಕು. ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ಮಾತ್ರ ಇದು ಸಾಧ್ಯ. ಇಂತಹ ಅವಕಾಶಗಳು 73 ಅಮೆಂಡ್ಮೆಂಟ್ ಆಕ್ಟ್ ಬಂದ್ಮೇಲೆ ಪಂಚಾಯತ್ ರಾಜ್ ಇನ್ನೂ ತುಂಬಾ ಪ್ರಬಲವಾಗಿದೆ. ಸೊ ನಾಯಕತ್ವದ
ಬೆಳವಣಿಗೆಯನ್ನ ಹೊಂದಿರತಕ್ಕಂಥ ಅನೇಕ ಯುವಕ ಯುವತಿಯರು ಇಂದಿನ ದಿನಮಾನದಲ್ಲಿ ಹೆಚ್ಚಾಗಿ ರಾಜಕೀಯವಾಗಿ ಪ್ರವೇಶಿಸ್ತಾ ಇದ್ದಾರೆ, ಮತ್ತೆ ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಿಂದ ಇವತ್ತು ಗ್ರಾಮಗಳು ಪ್ರಗತಿಯ ಕಡೆಗೆ ದಾಪುಗಾಲಾಗ್ತಾ ಇದ್ದಾವೆ. ಇದು ಮಹಾತ್ಮ ಗಾಂಧೀಜಿಯವರ ಕನಸು ಸಹ ಹೌದು. ರಾಮರಾಜ್ಯ ಆಗ್ಬೇಕು ನಮ್ಮ ದೇಶ ಅನ್ನೋದು ಅವರ ಒಂದು ಕನಸು. ಥ್ಯಾಂಕ್ ಯು.